ಆರ್ಎಸ್ಎಸ್ಗೆ ಮೂಗುದಾರ ಹಾಕೋಕೆ ಮುಂದಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಸಾರ್ವಜನಿಕ ಸ್ಥಳ ಪ್ರವೇಶಕ್ಕೆ ಅನುಮತಿ ಕಡ್ಡಾಯಕ್ಕೆ ಈಗ ಪ್ಲಾನ್ನ ಮಾಡ್ಕೊಳ್ತಾ ಇದೆ. ನಿನ್ನೆ ನಡೆದಿರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿ ಹೊಸ ಮಸೂದೆಯನ್ನು ತರಲಿಕ್ಕೆ ಅರ್ಥಾತ್ ಕಾನೂನನ್ನು ತರಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆರ್ಎಸ್ಎಸ್ಗೆ ಮೂಗುದಾರ ಹಾಕೋಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಸಾರ್ವಜನಿಕ ಸ್ಥಳ ಪ್ರವೇಶಕ್ಕೆ ಅನುಮತಿ ಕಡ್ಡಾಯಕ್ಕೆ ಪ್ಲಾನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರತ್ಯೇಕ ಕಾಯ್ದೆಯನ್ನು ತರೋಕೆ ತೀರ್ಮಾನಿಸಿದೆ ಸರ್ಕಾರ. ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಸಮಾಲೋಚನೆಯನ್ನ ಮಾಡಿದೆ. ಪರೋಕ್ಷವಾಗಿ ಆರ್ಎಸ್ಎಸ್ಗೆ ಕಡಿವಾಣ ಹಾಕೋಕೆ ತಂತ್ರ, ಅನುಮತಿ ಕಡ್ಡಾಯಗೊಳಿಸುವ ಮಸೂದೆ ಬಗ್ಗೆ ಮಾತುಕತೆ. ಈ ಮಸೂದೆ ರೂಪಿಸುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಆಗಿರುವಂಥ ಸಚಿವ ಸಂಪುಟ ಸಭೆ ಇದೆಯಲ್ಲ, ಅಲ್ಲಿ ಹೊಸ ಮಸೂದೆಯನ್ನು ತರಲಿಕ್ಕೆ ಸಾಕಷ್ಟು ಚರ್ಚೆಗಳು ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಹೊಸ ಕಾನೂನು ಕಾಯ್ದೆ ಆರ್ಎಸ್ಎಸ್ಗೆ ಕಡಿವಾಣ ಹಾಕಬೇಕು, ಮೂಗುದಾರ ಹಾಕಬೇಕು ಅನ್ನೋ ಇಂಟೆನ್ಷನ್ನ ಹೇಗೆ, ಮಸೂದೆಯಲ್ಲಿ ಇರುವಂಥ ಪ್ರಮುಖ ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ? ಬಹಳ ಮುಖ್ಯವಾಗಿರುವಂತದ್ದು ಸಾರ್ವಜನಿಕ ಪ್ರದೇಶಗಳಿಗೆ ಪ್ರವೇಶ ಪಡೆಯೋದಕ್ಕೆ ಅನುಮತಿ ಕಡ್ಡಾಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಒಂದು ಕಾನೂನನ್ನು ತರೋದಕ್ಕೆ ಈಗ ಮುಂದಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರತ್ಯೇಕ ಮಸೂದೆ ತರುವಂತ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಿದೆ. ಮುಂಬರುವ ದಿನಗಳಲ್ಲಿ ಯಾರೇ ಆದ್ರೂ ಕೂಡ ಸಾರ್ವಜನಿಕ ಪ್ರದೇಶಗಳಿಗೆ ಪ್ರವೇಶ ಪಡಿಬೇಕಂದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡೆಯಲೇಬೇಕಾಗತ್ತೋ, ಆ ನಂತರ ಅವರ ಕಾರ್ಯಚಟುವಟಿಕೆ ನಡೆಸ್ಕೊಳ್ಬೇಕಾಗತ್ತೆ. ಇದೆಲ್ಲವೂ ಕೂಡ ಯಾವುದೇ ಸಂಘಟನೆ ಆಗಿರ್ಬೋದು, RSS ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು, ಸೊ ಅನುಮತಿ ಕಡ್ಡಾಯ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಮಸೂದೆ ತರಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಸೊ RSS ಕೂಡ ಬೈಠಕುಗಳನ್ನ ಶಾಲಾ ಕಾಲೇಜುಗಳ ಆವರಣ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಸ್ತಾ ಇತ್ತು. ಸೊ ಇದೀಗ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂತ ಚರ್ಚೆಗಳಾಗ್ತಿದೆ. ಸೊ ಇತ್ತೀಚೆಗೆ ಕೂಡ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ RSS ಅನ್ನು ಕೂಡ ಕಾನೂನು ವ್ಯಾಪ್ತಿಗೆ ತರ್ತೀವಿ ಅನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಹಾಗಾಗಿ ಈ ಬೆಳವಣಿಗೆ ನೋಡಿದ್ರೆ RSSಗೆ ನೇರವಾಗಿ ಕಡಿವಾಣ ಹಾಕುವಂತ ಲೆಕ್ಕಾಚಾರ ಇದೆ ಅಂತ ಕಾಣಿಸ್ತದೆ. ಈ ಹಿಂದೆ ಕೂಡ ಸಾರ್ವಜನಿಕ ಬಳಕೆ ಅನುಮತಿಗೆ ಸಂಬಂಧಪಟ್ಟಂಗೆ ಆದೇಶವನ್ನು ಹೊರಡಿಸಿತು ಸರ್ಕಾರ. ಆದ್ರೆ ಹೈಕೋರ್ಟ್ನಲ್ಲಿ ಅದು ತಡೆಯಾಜ್ಞೆ ತಂದಂತ ಕಾರಣಕ್ಕಾಗಿ ಸೊ ಈಗ ರಾಜ್ಯ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ಈಗ ಮಸೂದೆ ತರಕ್ಕೆ ಹೊರಟಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ಇದು ಮಸೂದೆಯ ಹೊಸ ಸಂಘರ್ಷ. ನೇರವಾಗಿ ಮಸೂದೆಯನ್ನು ತರೋದು RSS ಚಟುವಟಿಕೆಗಳನ್ನು ಕಾನೂನು ವ್ಯಾಪ್ತಿಗೆ ಒಳಪಡಿಸೋದ್ರ ಮುಖಾಂತರ RSS ಓಟಕ್ಕೆ ಬ್ರೇಕ್ ಹಾಕೋ ಅಂತ ಕಾನೂನು ತರಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.